ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಶಾಸಕರು ಸಚಿವರ ವಿರುದ್ಧ ಕೆಂಡ ಕಾರಿದ್ದಕ್ಕೆ ರಾಜಾಹುಲಿ. ಉತ್ತರ ಕಲ್ಯಾಣದ ಬಳಿಕ ಮಧ್ಯ ಕರ್ನಾಟಕದಲ್ಲಿ ಹೇಗಿದೆ ವರುಣನ ಆರ್ಭಟ? ಮಿನಿ ಅಖಾಡದಲ್ಲಿ ಕೊಲೆಗಳು ಆಗಬಹುದು ಎಂದಿದ್ದಕ್ಕೆ ಮುನಿರತ್ನ. ಮೇಘನ ಬಾಳಿಗೆ ಜೂನಿಯರ್ ಚಿರು ಪ್ರವೇಶ. ಸರ್ಜಾ ಕುಟುಂಬದಲ್ಲಿ ಸಂಭ್ರಮ. ಇದೆಲ್ಲವನ್ನ ನೋಡೋಣ. ಶಾಸಕರು ಸಚಿವರಿಗೆ ಸಿಎಂ ಹೊರಿಸಿದ ಹೊಣೆ ಏನು? ಪ್ರವಾಹದಿಂದ ತತ್ತರಿಸಿದ ಸಂತ್ರಸ್ತರಿಗೆ ವಿಷ ಜಂತುಗಳು ಕಾಡ್ತಿರೋದು ಹೇಗೆ? ಧಾರಾಕಾರ ಮಳೆಗೆ ಸಾವಿರಾರು ಎಕರೆ ಭತ್ತ ನಾಶವಾಗಿದ್ದು ಎಲ್ಲಿ? ಇದೆಲ್ಲವನ್ನ ನೋಡೋಣ ವರುಣಾರ್ಭಟ ನ್ಯೂಸ್ ಟಾಪ್ 9ನಲ್ಲಿ. ಸಚಿವ ಸಂಪುಟ ಸಭೆಯಲ್ಲಿ ಪ್ರವಾಹದ ಬಗ್ಗೆ ಪ್ರಸ್ತಾಪವಾಯಿತು. ಈ ವೇಳೆ ಕೆಲ ಶಾಸಕರು ಸಚಿವರ ವಿರುದ್ಧ ಸಮರ್ಪಕವಾಗಿ ಕೆಲಸ ಮಾಡಿಲ್ಲವೆಂದು ಸಿಎಂ ಅಸಮಾಧಾನ ವ್ಯಕ್ತಪಡಿಸಿದ್ರು. ಕ್ಷೇತ್ರದಲ್ಲಿ ತಾವು ಖುದ್ದಾಗಿ ಇದ್ದು ಕ್ರಮ ವಹಿಸಬೇಕಿತ್ತು, ಆದರೆ ಇದನ್ನ ಮಾಡಿಲ್ಲ. ಹೀಗಾಗಿ ವಿಪಕ್ಷಗಳ ಟೀಕೆಗೆ ಗುರಿಯಾಯಿತು. ಮತ್ತೆ ಇಂತಹ ಟೀಕೆಗಳನ್ನು ನಾನು ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಮನೆ ಕಳೆದುಕೊಂಡವರ ಬಗ್ಗೆ ಆದಷ್ಟು ಬೇಗ ಪಟ್ಟಿ ಸಿದ್ಧ ಮಾಡಿ ಎಂದು ಸಿಎಂ ಡೆಡ್ಲೈನ್ ನೀಡಿದ್ದಾರೆ. 10,000 ರೂಪಾಯಿ ಪರಿಹಾರ ಎಲ್ಲರಿಗೂ ಸಿಗಬೇಕು. ಮನೆ ಕಳೆದುಕೊಂಡವರಿಗೆ ಪರ್ಯಾಯ ವ್ಯವಸ್ಥೆ ಮಾಡುವುದು ಆಯಾ ಕ್ಷೇತ್ರದ ಶಾಸಕರು ಸಚಿವರ ಹೊಣೆ ಎಂದು ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಿಎಂ ಸೂಚಿಸಿದರು. ವಿಜಯಪುರ ಜಿಲ್ಲೆಯ ಆಲಮೇಲ, ಇಂಡಿ, ಸಿಂದಗಿ ತಾಲೂಕುಗಳಲ್ಲಿ ಭೀಮಾ ನದಿ ಪ್ರವಾಹ ತಗ್ಗಿದೆ. ಹೀಗಾಗಿ ಸಂತ್ರಸ್ತರು ಮನೆಗಳತ್ತ ಧಾವಿಸ್ತಾ ಇದ್ದಾರೆ. ನೆರೆಯಿಂದ ಕೆಸರು ತುಂಬಿದ ಮನೆಗಳ ಸ್ಥಿತಿ ಕಂಡು ಮರುಗುತ್ತಿದ್ದಾರೆ. ಕೆಲ ಮನೆಗಳು ನೆನೆದು ಬೀಳುವ ಹಂತ ತಲುಪಿದ್ದು ಸಂತ್ರಸ್ತರು ವಿಷ ಜಂತುಗಳ ಭಯದಿಂದ ಮನೆಗೆ ಹೋಗಲು ಹಿಂದೇಟು ಹಾಕ್ತಿದ್ದಾರೆ. ಮತ್ತೆ ಕೆಲವರು ಇನ್ನೂ ಕೆಲ ದಿನಗಳ ಕಾಲ ಕಾಳಜಿ ಕೇಂದ್ರದಲ್ಲಿ ಇರುವ ಅಭಿಲಾಷೆ ವ್ಯಕ್ತಪಡಿಸಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಸತತವಾಗಿ ಮಳೆ ಸುರಿತಾ ಇದ್ದು ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಇಂದು ಮತ್ತು ನಾಳೆ ಭಾರೀ ಮಳೆ ಬೀಳುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಸದ್ಯ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದ್ದು ನಿನ್ನೆಯಿಂದ ಜಿಲ್ಲೆಯಲ್ಲಿ ಸಾಧಾರಣವಾಗಿ ಮಳೆ ಬೀಳುತ್ತಿದೆ. ಗದಗ ನಗರದ ಜವಳಗಲ್ಲಿಯ ಆಜಾದ್ ರೋಡ್ ಬಳಿ ಮಳೆ ಮತ್ತು ಚರಂಡಿ ನೀರು ಮನೆಗೆ ನುಗ್ಗಿ ಸ್ಥಳೀಯರನ್ನ ಹೈರಾಣಾಗಿಸಿದೆ. ಬಡಾವಣೆ ಪಕ್ಕ ರಾಜಕಾಲುವೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಆದರೆ ಅಗೆದ ಮಣ್ಣನ್ನ ರಸ್ತೆ ಬದಿ ಬಿಡಲಾಗಿದೆ. ಇದರಿಂದ ಮನೆ ಅಂಗಡಿಗಳಿಗೆ ನೀರು ನುಗ್ತಾ ಇದೆ. ಹೀಗಾಗಿ ಗುತ್ತಿಗೆದಾರನ ವಿರುದ್ಧ ಜನರು, ಅಂಗಡಿ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರಸಭಾ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ರಾತ್ರಿ ಇಡೀ ಸುರಿದ ಧಾರಾಕಾರ ಮಳೆಗೆ ದಾವಣಗೆರೆಯಲ್ಲಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ದಾವಣಗೆರೆ ತಾಲೂಕಿನ ಎಲೆಬೇತೂರು ಗ್ರಾಮದಲ್ಲಿ 4 ಮನೆಗಳು ನೆಲಸಮವಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ರಾಮಪ್ಪ, ರೇವಣಸಿದ್ದಪ್ಪ, ಮಂಜಪ್ಪ ಎನ್ನುವರ ಮನೆ ಕುಸಿದಿದ್ದು ತಡರಾತ್ರಿಯಿಂದ ಮನೆ ಹೊರಗೆ ಕಾಲ ಕಳೆದಿದ್ದಾರೆ. ದಾವಣಗೆರೆಯಲ್ಲಿ ಭಾರೀ ಮಳೆಯಿಂದ ಕಟಾವಿಗೆ ಬಂದಿದ್ದ ಸಾವಿರಾರು ಎಕರೆ ಭತ್ತ ನಾಶವಾಗಿದೆ. ದಾವಣಗೆರೆ ತಾಲೂಕಿನ ಮಾಗನಹಳ್ಳಿ, ಕಡ್ಲೆಬಾಳು ಸೇರಿದಂತೆ 10ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಭತ್ತ ನೀರು ಪಾಲಾಗಿದೆ. ಗದ್ದೆಗಳಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ತುಂಬಿದ್ದು ಪರಿಹಾರಕ್ಕಾಗಿ ರೈತರು ಆಗ್ರಹಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಭೀಮಾ ನದಿ ನೆರೆ ತಗ್ಗಿದ್ದು ವಡೇಗರ ತಾಲೂಕಿನ ನಾಯ್ಕಲ್ಗೆ ಜನರು ವಾಪಸ್ಸಾಗ್ತಿದ್ದಾರೆ. ಈ ವೇಳೆ ಮನೆಗಳ ಸ್ಥಿತಿ ನೋಡಿ ಸಂತ್ರಸ್ತರು ಕಣ್ಣೀರಿಡ್ತಾ ಇದ್ದು ಮನೆಯಲ್ಲಿರುವ ಎಲ್ಲಾ ವಸ್ತುಗಳು ಹಾಳಾಗಿ ಹೋಗಿವೆ ಎಂದು ಗೋಳಿಡುತ್ತಿದ್ದಾರೆ. ಅಲ್ಲದೆ ಕೆಸರಿನಿಂದ ತುಂಬಿರುವಂತಹ ಮನೆ ಸ್ವಚ್ಛಗೊಳಿಸಲು ಪರದಾಡುತ್ತಿದ್ದಾರೆ. ಧಾರಾಕಾರ ಮಳೆಗೆ ಹಾವೇರಿ ತಾಲೂಕಿನ ದೇವಿ ಹೊಸೂರಿನಲ್ಲಿ ಹತ್ತಿ ಬೆಳೆ ನಾಶವಾಗಿದೆ. 2 ದಿನಗಳ ಕಾಲ ಸುರಿದ ಮಳೆಯಿಂದ ರೈತರ ಜಮೀನು ಕೆರೆಯಂತಾಗಿದ್ದು ಗಿಡದಲ್ಲೇ ಮೊಳಕೆಯೊಡೆದು ಹತ್ತಿ ಹಾಳಾಗ್ತಿದೆ. ಸಂಕಷ್ಟದಲ್ಲಿದ್ದ ರೈತನಿಗೆ ವರುಣ ಗಾಯದ ಮೇಲೆ ಬರೆ ಎಳೆದಿದ್ದಾನೆ. ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ಗೆ ಸಿದ್ದರಾಮಯ್ಯ ಕೊಟ್ಟ ಟಕ್ಕರ್ ಏನು? ಕೊಲೆಗಳು ಆಗಬಹುದು ಎಂದು ಮುನಿರತ್ನ ಆತಂಕ ವ್ಯಕ್ತಪಡಿಸಿದ್ದೇಕೆ? ಉಪಚುನಾವಣಾ ಅಖಾಡದಲ್ಲಿ ಹೇಗಿದೆ ಮತಬೇಟೆ? ನೋಡೋಣ ಮಿನಿ ವಾರ್ ನ್ಯೂಸ್ ಟಾಪ್ 9ನಲ್ಲಿ. ಶಿರಾ ಕ್ಷೇತ್ರದಲ್ಲಿ ಸುನಾಮಿ ನೀತಿ ಬಿಜೆಪಿಗೆ ಬೆಂಬಲ ವ್ಯಕ್ತವಾಗಿದ್ದು ಸಿದ್ದರಾಮಯ್ಯರ ನಿದ್ದೆಗೆಡಿಸಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದಂತಹ ಅವರು, ವಿಪಕ್ಷ ನಾಯಕರು ಈಗಾಗಲೇ ಸೋಲು ಒಪ್ಪಿಕೊಂಡಂತಿದೆ. ಅಭಿವೃದ್ಧಿ ಆಧಾರದ ಮೇಲೆ ಪ್ರಚಾರ ಮಾಡ್ತಾ ಇದ್ದು ಯಾರೇನ್ ಬೇಕಾದ್ರೂ ಹೇಳಲಿ, ರಾಜ್ಯದ ಜನರಿಗೆ ಎಲ್ಲವೂ ಗೊತ್ತಿದೆ ಎಂದರು. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಒಬ್ಬ ಕಾಡು ಮನುಷ್ಯ ಎಂದು ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ಕಾಡಿಗೆ ಹುಲಿ ಓಡಿಸ್ತೇನೆ, ಬಂಡಿ ಓಡಿತೇನೆ ಎಂದು ಹೇಳಿಕೊಂಡು ತಿರುಗಾಡ್ತಾ ಇರುವಂತಹ ಕಟೀಲ್ ನಾಗರಿಕ ಜಗತ್ತಿನಲ್ಲಿ ಇರಲು ನಾಲಾಯಕ ಆಗಿರುವಂತಹ ವ್ಯಕ್ತಿ. ನಾಡಿನ ಜನರ ಹಿತದೃಷ್ಟಿಯಿಂದ ಬಿಜೆಪಿ ತಕ್ಷಣ ಕಟೀಲ್ರನ್ನ ಕಾಡಿಗೆ ಬಿಡಬೇಕು ಎಂದು ಟ್ವೀಟ್ ಮಾಡಿದ್ದಾರೆ.
ನಳಿನ್ ಕುಮಾರ್ ಕಟೀಲ್ ನಾಲಿಗೆಯಲ್ಲಿ ಮಾತ್ರ ಅಲ್ಲ, ಬೆನ್ನಿನಲ್ಲಿಯೂ ಎಲುಬು ಇಲ್ಲ ಎಂದು ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ತಮ್ಮದೇ ಪಕ್ಷದ ಶಾಸಕರು ಪ್ರತಿದಿನ ತಮ್ಮದೇ ಮುಖ್ಯಮಂತ್ರಿ ವಿರುದ್ಧ ಟೀಕಾ ಪ್ರಹಾರ ಮಾಡ್ತಾ ಇದ್ರು. ಕ್ರಮ ಕೈಗೊಳ್ಳುವ ತಾಕತ್ತು ಬೆನ್ನೆಲುಬಿಲ್ಲದ ಅಧ್ಯಕ್ಷನಿಗಿಲ್ಲ. ಸಂಘ ಪರಿವಾರದಲ್ಲಿ ಯಾರಾದರೂ ಹಿರಿಯರು ಮಾನವಂತರು ಉಳಿದಿದ್ರೆ ಕಟೀಲ್ ಅವರಿಗೆ ಸ್ವಲ್ಪ ಬುದ್ಧಿ ಹೇಳಿ ಎಂದಿದ್ದಾರೆ. ಎದುರಾಳಿಗಳು ನೀಡ್ತಾ ಇರುವಂತಹ ಆಶ್ವಾಸನೆಗಳನ್ನ ನಂಬಿದ್ರೆ ಮುಂದಿನ ದಿನಗಳಲ್ಲಿ ಅನಾಹುತ ಸೃಷ್ಟಿಸಲಿದೆ ಎಂದು ರಾಜರಾಜೇಶ್ವರಿ ನಗರ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಹೇಳಿದ್ದಾರೆ. ಕೆಲವರು ಮತದಾರರ ವೋಟ್ ಐಡಿ, ಫೋನ್ ನಂಬರ್, ದಾಖಲೆಗಳನ್ನು ಪಡೆದು ಆಶ್ವಾಸನೆ ಕೊಡ್ತಾ ಇದ್ದಾರೆ, ಅದನ್ನ ನಂಬಬೇಡಿ ಎಂದರು. ಉಪಚುನಾವಣೆಯಲ್ಲಿ ರಾಜಕೀಯ ದ್ವೇಷ ಕಂಡು ಬರ್ತಾ ಇಲ್ಲ, ಬದಲಾಗಿ ವೈಯಕ್ತಿಕ ದ್ವೇಷವೇ ಹೆಚ್ಚಾಗಿ ಕಂಡು ಬರ್ತಾ ಇದೆ ಎಂದು ಮುನಿರತ್ನ ಹೇಳಿದ್ದಾರೆ. ಹೊರಗಡೆಯಿಂದ 4,000 ಜನರನ್ನ ಇಲ್ಲಿಗೆ ಕರೆಸಿದ್ದು ಆರ್ಆರ್ ನಗರದಲ್ಲಿ ಕೊಲೆಗಳಾಗುವ ಸಾಧ್ಯತೆ ಇದೆ ಎಂದು ಆರೋಪ ಮಾಡಿದ್ರು. ಡಿಕೆ ಶಿವಕುಮಾರ್ ವಿರುದ್ಧ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಸರ್ವಿಸ್ ಪ್ರೊವೈಡರ್ ಯಾರು ಎಂಬುದು ಗೊತ್ತಿದೆ, ಸರ್ವಿಸ್ ಕೊಟ್ಟು ಅವರು ಈ ಹಂತಕ್ಕೆ ಬಂದಿದ್ದು ಅಂತ ಅಶ್ವಥ್ ನಾರಾಯಣ್ ಹೇಳಿದ್ರು. ಅಲ್ಲದೆ ಅವರು ಆಡಿದ್ದೇ ಆಟ ಎನ್ನುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪುಟ್ಟಣ್ಣ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಆರೋಪಕ್ಕೆ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯಿಸಿದ್ದು, ನಾನು ಆ ಬಗ್ಗೆ ಹೆಚ್ಚು ಮಾತನಾಡಲು ಹೋಗಲ್ಲ ಎಂದರು. ಅಲ್ಲದೆ ಏನೆಲ್ಲ ಅಕ್ರಮ ನಡೆದಿದೆ ಅನ್ನೋದು ಗೊತ್ತಿದೆ, ಆ ಅಕ್ರಮಗಳಿಗೆ ಸಂಬಂಧಿಸಿದಂತೆ ಹಲವರು ಪ್ರಶ್ನೆ ಕೇಳಿದ್ದು, ಮೊದಲು ಕುಮಾರಸ್ವಾಮಿ ಉತ್ತರ ಕೊಡಲಿ ಎಂದರು. ರಾಜರಾಜೇಶ್ವರಿ ನಗರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಕೃಷ್ಣಮೂರ್ತಿ ಪ್ರಚಾರ ಮುಂದುವರೆಸಿದ್ದಾರೆ. ಲಗ್ಗೆರೆ ಕೊಟ್ಟಿಗೆಪಾಳ್ಯ ವಾರ್ಡ್ನಲ್ಲಿ ಮನೆ ಮನೆಗೆ ತೆರಳಿ ಕ್ಯಾಂಪೇನ್ ಮಾಡಿದ್ರು. ಪ್ರಚಾರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಕೃಷ್ಣಮೂರ್ತಿಗೆ ನಾಗಮಂಗಲ ಕ್ಷೇತ್ರದ ಶಾಸಕ ಸುರೇಶ್ ಗೌಡ ಸಾಥ್ ಕೊಟ್ಟರು. ಶಿರಾ ಉಪಚುನಾವಣಾ ಅಖಾಡದಲ್ಲಿ ಘಟಾನುಘಟಿ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಜಯಚಂದ್ರ ಪರ ಮಾಜಿ ಸಿಎಂ ಸಿದ್ದರಾಮಯ್ಯ, ಜೆಡಿಎಸ್ ಅಭ್ಯರ್ಥಿ ಅಮ್ಮಾಜಮ್ಮ ಪರ ಎಚ್ಡಿ ದೇವೇಗೌಡ, ಎಚ್ಡಿ ಕುಮಾರಸ್ವಾಮಿ, ಬಿಜೆಪಿ ಅಭ್ಯರ್ಥಿ ರಾಜೇಶ್ ಗೌಡ ಪರ ಸಂಸದ ತೇಜಸ್ವಿ ಸೂರ್ಯ ಪ್ರಚಾರ ನಡೆಸುತ್ತಿದ್ದಾರೆ. ವಿಚಾರಣೆ ವೇಳೆ ಆಡಂ ಪಾಷಾ ಬಾಯ್ಬಿಟ್ಟ ನಟ ಯಾರು? ಬೆಂಗಳೂರಲ್ಲಿ ಕೊರೋನಾ ಸೋಂಕು ಹೆಚ್ಚಾಗಲು ಬಿಬಿಎಂಪಿನೇ ಕಾರಣವಾಯ್ತಾ? ಕೋಡಿ ಒಡೆದ ಸ್ಯಾಂಕಿ ಕೆರೆಗೆ ಬಾಗಿನ ಅರ್ಪಿಸಿದ್ಯಾರು? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಡ್ರಗ್ಸ್ ದಂಧೆ ಜಾಲ ದಿನದಿಂದ ದಿನಕ್ಕೆ ವಿಸ್ತರಿಸ್ತಾ ಹೋಗ್ತಾ ಇದೆ. ವಿಚಾರಣೆ ವೇಳೆ ಆಡಂ ಪಾಷಾ ತಪ್ಪೊಪ್ಪಿಕೊಂಡಿದ್ದು ಮತ್ತೊಬ್ಬ ಬಿಗ್ ಸ್ಟಾರ್ನ ಹೆಸರು ರಿವೀಲ್ ಆಗಿದೆ. ಶೀಘ್ರವೇ ಆ ಬಿಗ್ ಸ್ಟಾರ್ಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಮೂವರ ಜೊತೆ ಸೇರಿ ಆಡಂ ಪಾಷಾ 4 ಬಾರಿ ಡ್ರಗ್ಸ್ ಪಾರ್ಟಿ ಮಾಡಿದಂತೆ. ಆ ಮೂವರ ಪೈಕಿ 2 ಇಂಟರ್ನ್ಯಾಷನಲ್ ಡ್ಯಾನ್ಸರ್ಸ್ ಇದ್ದು ಎನ್ಸಿಬಿ ಅಧಿಕಾರಿಗಳ ಎದುರು ಈ ಬಗ್ಗೆ ಆಡಂ ಪಾಷಾ ಸತ್ಯ ಬಿಚ್ಚಿಟ್ಟಿದ್ದಾನೆ. ಆತ ನೀಡಿದ ಮಾಹಿತಿಯನ್ನು ಆಧರಿಸಿ ತನಿಖೆ ಮುಂದುವರೆದಿದ್ದು ಇಂಟರ್ನ್ಯಾಷನಲ್ ಡ್ಯಾನ್ಸರ್ಸ್ ಯಾರು ಎಂಬ ಪ್ರಶ್ನೆ ಕಾಡ್ತಿದೆ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ಹೆಚ್ಚಾಗಲು ಬಿಬಿಎಂಪಿ ನಿರ್ಲಕ್ಷ್ಯವೇ ಕಾರಣ ಎನ್ನಲಾಗ್ತಾ ಇದೆ. ಹೋಮ್ ಐಸೋಲೇಷನ್ ನಲ್ಲಿರುವ ಬಗ್ಗೆ ಪಾಲಿಕೆ ನಿರ್ಲಕ್ಷ್ಯ ವಹಿಸಿದ್ದು ಯಾವುದೇ ಮಾನಿಟರಿಂಗ್ ಮಾಡ್ತಾ ಇಲ್ಲ. ಸಿಬ್ಬಂದಿ ಖುದ್ದು ಹಾಜರಾಗಿ ಮಾಹಿತಿ ಪಡಿಬೇಕಿತ್ತು, ಆದರೆ ಕೇವಲ ಫೋನ್ ಮೂಲಕ ಮಾಹಿತಿ ಪಡೆದಿದ್ದಾರೆ. ಹೋಮ್ ಐಸೋಲೇಷನ್ ಅಲ್ಲಿ ಇರಬೇಕಿದ್ದಂತಹ ಸೋಂಕಿತರು ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿಯಾಗಿ ಓಡಾಡ್ತಿದ್ದಾರೆ. ಕೈಗೆ ಸೀಲ್ ಹಾಕದ ಕಾರಣಕ್ಕೆ ಸಾರ್ವಜನಿಕವಾಗಿ ಕೊರೋನಾ ಸೋಂಕಿತರು ಓಡಾಡ್ತಿದ್ದಾರೆ. ಅಲ್ಲದೆ ಬೆಂಗಳೂರಿನಲ್ಲಿ 5,000 ಸೋಂಕಿತರು ತಪ್ಪು ವಿಳಾಸ, ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ. ಕೊರೋನಾದಿಂದ ಸಿಗರೇಟು, ಮದ್ಯದ ವ್ಯಾಪಾರ ಫುಲ್ ಡಲ್ ಆಗಿದೆ. ಅದರಲ್ಲೂ ಮಾಸ್ಕ್ ಕಡ್ಡಾಯದ ಬಳಿಕ ಸಿಗರೇಟ್ ಮಾರಾಟ ಇಳಿಮುಖ ಕಂಡಿದೆ. ಮಾಸ್ಕ್ ತೆಗೆದರೆ ಮಾರ್ಷಲ್ಗಳು, ಪೊಲೀಸರ ದಂಡದ ಭಯ ಕಾಡ್ತಾ ಇದೆ. ಅಲ್ಲದೆ ಧೂಮಪಾನಿಗಳಿಗೆ ಕೊರೋನಾದಿಂದ ಹೆಚ್ಚು ಅಪಾಯ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆ ನೀಡಿದ್ದು ಬೆಂಗಳೂರಿನಲ್ಲಿ ಸಿಗರೇಟು ಮಾರಾಟ ಇಳಿಕೆಯಾಗಿದೆ. ಭಾರೀ ಮಳೆಯಿಂದ ಹೊಸಕೆರೆ ಹಳ್ಳಿಯ ಗುರುದತ್ ಲೇಔಟ್ನ ರಾಜಕಾಲುವೆ ತಡೆಗೋಡೆ ಕುಸಿದು ಬಿದ್ದಿದ್ದು ಕಾಲುವೆ ಪಕ್ಕದ 2 ಅಂತಸ್ತಿನ 3 ಮನೆ ಅಪಾಯದ ಅಂಚಿನಲ್ಲಿದೆ. ಯಾವುದೇ ಸಮಯದಲ್ಲಿ ಮನೆ ಬೀಳುವ ಸಾಧ್ಯತೆ ಇದ್ದು ಸ್ಥಳಕ್ಕೆ ಡಿಸಿಎಂ ಅಶ್ವಥ್ ನಾರಾಯಣ್, ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಾಜರಾಜೇಶ್ವರಿ ನಗರ ಉಪಚುನಾವಣಾ ಅಖಾಡ ರಂಗೇರಿದ್ದು ಬಿಜೆಪಿ ಅಭ್ಯರ್ಥಿ ಬೆಳ್ಳಂಬೆಳಗ್ಗೆ ಪ್ರಚಾರ ನಡೆಸಿದ್ರು. ಜೆಪಿ ಪಾರ್ಕ್ ಕೊಟ್ಟಿಗೆಪಾಳ್ಯ ವಾರ್ಡ್ನಲ್ಲಿ ಮನೆ ಮನೆಗೆ ಸ್ಕೂಟರ್ನಲ್ಲಿ ತೆರಳಿ ಕ್ಯಾಂಪೇನ್ ನಡೆಸಿದ್ರು. ಅಭಿವೃದ್ಧಿಗೆ ಮತ ನೀಡಿ ಎಂದು ಮತದಾರರಲ್ಲಿ ಮನವಿ ಮಾಡಿದ್ರು.
ಕಳೆದ ಕೆಲ ದಿನಗಳಿಂದ ಬೆಂಗಳೂರಿನಲ್ಲಿ ವರುಣ ಅಬ್ಬರಿಸ್ತಾ ಇದ್ದು ಹಲವು ವರ್ಷಗಳ ಬಳಿಕ ಮಲ್ಲೇಶ್ವರಂನ ಸ್ಯಾಂಕಿ ಕೆರೆ ತುಂಬಿದೆ. ಹೀಗಾಗಿ ಡಿಸಿಎಂ ಅಶ್ವಥ್ ನಾರಾಯಣ್ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ್ರು. 2006, 2009ರಲ್ಲಿ ಕೊನೆಯ ಬಾರಿ ಸ್ಯಾಂಕಿ ಟ್ಯಾಂಕ್ ತುಂಬಿತ್ತು. ಡ್ರಗ್ಸ್ ಸೇವಿಸಿ ಕಿರುಕುಳ ನೀಡ್ತಾ ಇದ್ದಾನೆ ಎಂದು ಪತಿ ವಿರುದ್ಧ ಬೆಂಗಳೂರು ಪೂರ್ವ ವಿಭಾಗದ ಮಹಿಳಾ ಠಾಣೆಗೆ ಮಹಿಳೆ ದೂರು ನೀಡಿದ್ದಾರೆ. ಡ್ರಗ್ಸ್ ಸೇವಿಸುವುದನ್ನು ವಿಡಿಯೋ ಮಾಡುವಂತೆ, ಡ್ರಗ್ಸ್ ಸೇವಿಸುವಂತೆ ತನಗೂ ಬಲವಂತ ಮಾಡಿದ್ದಾಗಿ ಕೋರಮಂಗಲ ನಿವಾಸಿ ಲೋಹಿತ್ ವಿರುದ್ಧ ಆರೋಪಿಸಲಾಗಿದೆ. ಹರಕುಬಾಯಿ ಎಂದಿದ್ದ ಈಶ್ವರಪ್ಪಗೆ ಯತ್ನಾಳ್ ಕೊಟ್ಟ ತಿರುಗೇಟೇನು? ಕೊರೋನಾ ವಾರಿಯರ್ ಮೇಲೆ ಹಲ್ಲೆ ನಡೆಸಿದ್ದೆಲ್ಲಿ? ಘಾಟಿ ಸುಬ್ರಹ್ಮಣ್ಯ ದೇಗುಲ 2 ದಿನ ಬಂದ್ ಆಗಿದ್ದೇಕೆ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಹರಕುಬಾಯಿ ಯತ್ನಾಳ್ ಎಂದು ಈಶ್ವರಪ್ಪ ಹೇಳಿಕೆಗೆ ಬೆಂಬಲಿಗನ ಫೇಸ್ಬುಕ್ ಪೋಸ್ಟ್ ಟ್ಯಾಗ್ ಮಾಡಿ ಶಾಸಕ ಯತ್ನಾಳ್ ತಿರುಗೇಟು ನೀಡಿದ್ದಾರೆ. ಹರಕುಬಾಯಿ ಯಾರದ್ದು ಎಂದು ನಮಗೆ ಚೆನ್ನಾಗಿ ಗೊತ್ತು. ಯತ್ನಾಳ್ ಉಚ್ಚಾಟಿಸೋದಾದ್ರೆ ನಿಮ್ಮನ್ನ ಏನು ಮಾಡಬೇಕು, ರಾಯಣ್ಣ ಬ್ರಿಗೇಡ್ ಎಲ್ಲಿ ಹೋಯ್ತು ಅಂತ ಅಂಕುಶ್ ಪೋಸ್ಟ್ ಮಾಡಿದ್ರು. ನವರಾತ್ರಿ ಧಾರ್ಮಿಕ ಕಾರ್ಯದಲ್ಲಿ ಭಾಗಿಯಾಗಿದ್ದಕ್ಕೆ ಬೆದರಿಕೆ ಹಾಕಿದ ಹಿನ್ನೆಲೆ ಸೂರತ್ಕಲ್ ಠಾಣೆಗೆ ಮಾಜಿ ಶಾಸಕ ಮೊಯಿದ್ದೀನ್ ಬಾಬಾ ದೂರು ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ನಾನು ಜಾತಿವಾದಿಯಲ್ಲ, ಜಾತ್ಯತೀತ ನೆಲೆಯಲ್ಲಿ ಧಾರ್ಮಿಕ ಕಾರ್ಯದಲ್ಲಿ ಭಾಗಿಯಾಗಿದ್ದೇನೆ. ಇದರಿಂದ ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮೆ ಕೇಳ್ತೇನೆ ಎಂದರು. ಆದಾಯಕ್ಕಿಂತ ಹೆಚ್ಚು ಆಸ್ತಿಗಳಿಗೆ ಮಾಡಿರುವ ಆರೋಪದ ಮೇಲೆ ಕೆಎಸ್ ಅಧಿಕಾರಿ ಕೆಎನ್ ರುದ್ರೇಶ್ ಮನೆ ಮೇಲೆ ಎನ್ಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಗದಗ ನಗರಾಭಿವೃದ್ಧಿ ಕೋಶ ಅಧಿಕಾರಿ ಕೆಎನ್ ರುದ್ರೇಶ್ ಪಿಡಬ್ಲ್ಯೂಡಿ ಕ್ವಾರ್ಟರ್ಸ್ನಲ್ಲಿರುವ ನಿವಾಸದಲ್ಲಿ 250 ಗ್ರಾಂ ಚಿನ್ನಾಭರಣ, 1.5 ಲಕ್ಷ ನಗದು ಪತ್ತೆಯಾಗಿದ್ದು ದಾಖಲೆ ಪರಿಶೀಲನೆ ಮಾಡುತ್ತಿದ್ದಾರೆ. ನೆರೆಪೀಡಿತ ಪ್ರದೇಶದಲ್ಲಿ ಹೀರೋ ಆಗಲು ಹೋಗಿ ಕಲಬುರಗಿ ಜಿಲ್ಲೆಯ ನೆರೋಗಿ ಠಾಣೆಯ ಪಿಎಸ್ಐ ಮಲ್ಲಣ್ಣ ಎಡವಟ್ಟು ಮಾಡಿಕೊಂಡಿದ್ದಾರೆ. ಜನರಿಗೆ ಕುರಿಮರಿ ಇದ್ರೆ ಕೊಡಿ, ಅದನ್ನ ಹಿಡ್ಕೊಂಡು ಹೋದಂಗೆ ಮಾಡೋಣ ಅಂತ ಹೇಳಿರೋದು ವಿಡಿಯೋದಲ್ಲಿ ಸರಿಯಾಗಿದ್ದು, ಮಲ್ಲಣ್ಣ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ದೇಗುಲದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಕೊರೋನಾ ದೃಢಪಟ್ಟಿದ್ದು 48 ಗಂಟೆಗಳ ಕಾಲ ಘಾಟಿ ಸುಬ್ರಹ್ಮಣ್ಯ ದೇವಾಲಯ ಬಂದ್ ಮಾಡಲಾಗಿದೆ. 6 ಜನರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದು 2 ದಿನ ಭಕ್ತರು ದೇವಸ್ಥಾನಕ್ಕೆ ಆಗಮಿಸದಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಕಚ್ಚಿದ ಹಾವನ್ನ ಡಬ್ಬಿಯಲ್ಲಿ ಹಾಕಿಕೊಂಡು ಆಸ್ಪತ್ರೆಗೆ ಬಂದ ಘಟನೆ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ನಡೆದಿದೆ. ಸ್ನೇಕ್ ವಿಶ್ವನಾಥ್ಗೆ ಹಾವು ಕಚ್ಚಿದ್ದು ಹಾವಿನ ಸಮೇತ ಆಸ್ಪತ್ರೆಗೆ ಬಂದಿದ್ದಾರೆ. ಒಂದು ಕ್ಷಣ ಶಾಕ್ ಆದಂತಹ ಆಸ್ಪತ್ರೆ ಸಿಬ್ಬಂದಿ ಬಳಿಕ ವಿಶ್ವನಾಥ್ಗೆ ಚಿಕಿತ್ಸೆ ನೀಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಪ್ರಯುಕ್ತ ಅರಮನೆ ಆವರಣದಲ್ಲಿ ಜಂಬೂ ಸವಾರಿ ತಾಲೀಮು ನಡೆಯಿತು. ಗಾರ್ಡ್ ಆಫ್ ಹಾನರ್ ಪುಷ್ಪಾರ್ಚನೆಯ ತಾಲೀಮಿನಲ್ಲಿ ಗಜಪಡೆ 20ಕ್ಕೂ ಹೆಚ್ಚು ಕುದುರೆಗಳು ಭಾಗಿಯಾಗಿದ್ದವು. ಇನ್ನು ರಿಹರ್ಸಲ್ ವೇಳೆ ಗಾಬರಿಗೊಂಡಂತಹ ಕುದುರೆ ಸವಾರನನ್ನ ಕೆಳಗೆ ಬೀಳಿಸಿದೆ. ಕೊಪ್ಪಳದ ಗಂಗಾವತಿಗೆ ಚಿತ್ರೀಕರಣಕ್ಕೆ ಆಗಮಿಸಿದ ನಟ ಪುನೀತ್ ರಾಜ್ಕುಮಾರ್ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಿದರು. ಕೊಪ್ಪಳ ಪೊಲೀಸರ ಮನವಿ ಮೇರೆಗೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಕೊರೋನಾದಿಂದ ದೂರವಿರಿ ಎಂದು ಮಲ್ಲಾಪುರದಲ್ಲಿ ಅಪ್ಪು ಮನವಿ ಮಾಡಿದರು. ಮಹಾರಾಷ್ಟ್ರದಲ್ಲಿ ಸಿಬಿಐಗೆ ಶಾಕ್ ಕೊಟ್ಟಿದ್ದ ಹೇಗೆ ಸಿಎಂ ಉದ್ಧವ್ ಠಾಕ್ರೆ? ಗ್ರಾಹಕರ ಕಣ್ಣಲ್ಲಿ ನೀರು ತರಿಸ್ತಿರೋ ಈರುಳ್ಳಿ ಬೆಲೆ ಎಷ್ಟಿದೆ? ಕ್ಯಾನ್ಸರ್ನಿಂದ ಗುಣಮುಖರಾದ ಬಗ್ಗೆ ಸಂಜಯ್ ದತ್ ಏನ್ ಹೇಳಿದ್ರು? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ವಿಶ್ವದಾದ್ಯಂತ ಕೊರೋನಾ ಸೋಂಕಿನ ಅಬ್ಬರ ಹೆಚ್ಚಾಗ್ತಾನೆ ಇದ್ದು 4.11 ಕೋಟಿಗೆ ಸೋಂಕಿತರ ಸಂಖ್ಯೆ ಏರಿಕೆಯಾಗಿದೆ. ಸೋಂಕಿನಿಂದ ಮೃತಪಟ್ಟವರ ಸಂಖ್ಯೆ 11 ಲಕ್ಷದ ಗಡಿ ದಾಟಿದರೆ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆ 3 ಕೋಟಿಗೂ ಅಧಿಕ. ಭಾರತದಲ್ಲಿ ಅಬ್ಬರಿಸಿ ಬೊಬ್ಬಿರಿತಾನೆ ಇದ್ದಂತಹ ಕೊರೋನಾ ಸೋಂಕು ತಗ್ಗಿದ್ದು ಸತತ 3ನೇ ದಿನವೂ 60,000ಕ್ಕಿಂತ ಕಡಿಮೆ ಪ್ರಕರಣ ದಾಖಲಾಗಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ 55,839 ಜನರಿಗೆ ವೈರಸ್ ಅಟ್ಯಾಕ್ ಆಗಿದ್ದು 702 ಜನರು ಕೊರೋನಾಗೆ ಬಲಿಯಾಗಿದ್ದಾರೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಹಾಗೂ ಆಸ್ಟ್ರಾಜೆನಿಕ್ ಕಂಪನಿಯ ಲಸಿಕೆ ಪಡೆದ ವ್ಯಕ್ತಿ ಸಾವಿಗೀಡಾಗಿದ್ದಾನೆ. ಬ್ರೆಜಿಲ್ನಲ್ಲಿ ವ್ಯಕ್ತಿಗೆ ಲಸಿಕೆ ನೀಡಲಾಗಿತ್ತು, ಆದರೆ ಆತ ಮೃತಪಟ್ಟಿದ್ದಾನೆ. ಹೀಗಿದ್ರೂ ಆಕ್ಸ್ಫರ್ಡ್ ವಿವಿ ಹಾಗೂ ಆಸ್ಟ್ರಾಜೆನಿಕ್ ಕಂಪನಿಯ ಲಸಿಕೆ ಪ್ರಯೋಗ ಮುಂದುವರಿಕೆಗೆ ನಿರ್ಧರಿಸಲಾಗಿದೆ. ಪಶ್ಚಿಮ ಬಂಗಾಳದ ದುರ್ಗಾ ಪೂಜಾ ಸಂಭ್ರಮ ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಿದರು. ಪಶ್ಚಿಮ ಬಂಗಾಳದ ಎಲ್ಲಾ ಬೂತ್ಗಳಲ್ಲಿ ಮೋದಿ ಭಾಷಣ ಪ್ರಸಾರಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಮುಂದಿನ ವರ್ಷ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮೋದಿ ಭಾಷಣ ಮಹತ್ವ ಪಡೆದಿದೆ.
ತೆಲಂಗಾಣದಲ್ಲಿ ಮಳೆಯಿಂದ ಅಪಾರ ಪ್ರಮಾಣದ ಹಾನಿಯಾಗಿದ್ದು ಕೇಂದ್ರದ 5 ಅಧಿಕಾರಿಗಳ ತಂಡ ಭೇಟಿ ನೀಡಿ ಆಸ್ತಿಪಾಸ್ತಿ ಬೆಳೆಹಾನಿ ಬಗ್ಗೆ ಅಧ್ಯಯನ ನಡೆಸಲಿದೆ. ಕೇಂದ್ರ ಗೃಹ ಇಲಾಖೆ ಕಾರ್ಯದರ್ಶಿ ಪ್ರವೀಣ್ ವಶಿಷ್ಠ, ಕೇಂದ್ರ ಹಣಕಾಸು ಇಲಾಖೆ ಸಲಹೆಗಾರ ಆರ್.ಪಿ. ಕೌಲ್ ಸೇರಿದಂತೆ 5 ತಂಡ ಇಂದು ಭೇಟಿ ನೀಡಲಿದೆ. ಸ್ವತಂತ್ರ ತೆಲಂಗಾಣ ರಾಜ್ಯಕ್ಕಾಗಿ ಹೋರಾಡಿದ್ದ ಮಾಜಿ ಸಚಿವ ನಾಯಿನಿ ನರಸಿಂಹರೆಡ್ಡಿ ನಿಧನರಾಗಿದ್ದಾರೆ. 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಂತಹ ನಾಯಿನಿ ನರಸಿಂಹರೆಡ್ಡಿ ತೆಲಂಗಾಣದ ಮೊದಲ ಸರ್ಕಾರವಾದ ಕೆ. ಚಂದ್ರಶೇಖರ ಅವರ ಸಂಪುಟದಲ್ಲಿ ಗೃಹ ಸಚಿವರಾಗಿದ್ದರು. ಮಹಾರಾಷ್ಟ್ರದಲ್ಲಿ ಸಿಬಿಐ ತನಿಖೆಗೆ ನೀಡಿದ ಅನುಮತಿಯನ್ನ ಸರ್ಕಾರ ಹಿಂತೆಗೆದುಕೊಂಡಿದೆ. ಹೀಗಾಗಿ ಸಿಬಿಐ ಈಗ ಮಹಾರಾಷ್ಟ್ರದಲ್ಲಿ ಯಾವುದೇ ಕೇಸ್ ತನಿಖೆ ನಡೆಸಬೇಕಾದರೂ ರಾಜ್ಯ ಸರ್ಕಾರದ ಅನುಮತಿ ಪಡೆಯಬೇಕಾಗಿದೆ. ಮುಂಬೈ ಪೊಲೀಸರು ಟಿಆರ್ಪಿ ಹಗರಣವನ್ನ ತನಿಖೆ ನಡೆಸ್ತಾ ಇದ್ರು, ಆದರೆ ಉತ್ತರ ಪ್ರದೇಶ ಸರ್ಕಾರ ಸಿಬಿಐಗೆ ವಹಿಸಿತ್ತು. ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಈರುಳ್ಳಿ ಬೆಲೆ ದಿಢೀರ್ ಏರಿಕೆಯಾಗಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಕೆಜಿ ಈರುಳ್ಳಿ ಬೆಲೆ 70 ರೂಪಾಯಿಂದ 120 ರೂಪಾಯಿಗೆ ಹೆಚ್ಚಳವಾಗಿದೆ. ಮಹಾರಾಷ್ಟ್ರ, ಮಧ್ಯಪ್ರದೇಶ, ಕರ್ನಾಟಕದಲ್ಲಿ ಭಾರಿ ಮಳೆಯಾಗಿದ್ದು ಈರುಳ್ಳಿ ಪೂರೈಕೆ ಕುಸಿತವಾಗಿ ಬೆಲೆ ಏರಿಕೆ ಕಂಡಿದೆ. ಬಾಲಿವುಡ್ ನಟ ಸಂಜಯ್ ದತ್ ಕ್ಯಾನ್ಸರ್ನಿಂದ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ. ಈ ಬಗ್ಗೆ ಇನ್ಸ್ಟಾಗ್ರಾಂನಲ್ಲಿ ಸಂಜಯ್ ದತ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಅಲ್ಲದೆ ಬೆಂಬಲಿಸಿದ ಎಲ್ಲರಿಗೂ ಧನ್ಯವಾದ ಹೇಳಿದ್ದಾರೆ. ಲಂಕಾ ಪ್ರೀಮಿಯರ್ ಲೀಗ್ನ ಫ್ರಾಂಚೈಸಿ ಖರೀದಿಸಿದ ಬಾಲಿವುಡ್ ನಿರ್ದೇಶಕ ಯಾರು? ಟೆನ್ನಿಸ್ ಟೂರ್ನಿಯಲ್ಲಿ ಪಾಲ್ಗೊಳ್ಳದೆ ಇರೋದ್ರ ಬಗ್ಗೆ ಜೋಕೋವಿಚ್ ಕೊಟ್ಟ ವಿಚಿತ್ರ ಕಾರಣ ಏನು? ಮೇಘನಾ ಬಾಳಲ್ಲಿ ಜೂನಿಯರ್ ಚಿರು ಎಂಟ್ರಿ. ಇವೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಬಾಲಿವುಡ್ ನಿರ್ದೇಶಕ ನಿರ್ಮಾಪಕರಾಗಿರೋ ಸೋಹೈಲ್ ಖಾನ್ ಲಂಕಾ ಪ್ರೀಮಿಯರ್ ಲೀಗ್ನಲ್ಲಿ ಕ್ಯಾಂಡಿ ಟಸ್ಕರ್ಸ್ ಫ್ರಾಂಚೈಸಿಯನ್ನ ಖರೀದಿ ಮಾಡಿದ್ದಾರೆ. ನವೆಂಬರ್ 21ರಿಂದ ಎಲ್ಪಿಎಲ್ ಪ್ರಾರಂಭವಾಗಲಿದ್ದು ಕುಸಾಲ್ ಪೆರೇರಾ, ಕುಸಾಲ್ ಮೆಂಡಿಸ್, ಕ್ರಿಸ್ ಗೇಲ್ ಕ್ಯಾಂಡಿ ತಂಡದಲ್ಲಿದ್ದಾರೆ. ರಾಷ್ಟ್ರೀಯ ತರಬೇತಿ ಶಿಬಿರವನ್ನ ಬಿಟ್ಟು ದಿಢೀರ್ ಲಂಡನ್ ಸೇರ್ಕೊಂಡಿರ್ತಕ್ಕಂಥ ಪಿವಿ ಸಿಂಧು ತಂದೆ ರಮಣ್, ಕೋಚ್ ಪುಲ್ಲೆಲ್ ಗೋಪಿಚಂದ್ ವಿರುದ್ಧ ಆರೋಪ ಮಾಡಿದ್ದಾರೆ. ಗೋಪಿಚಂದ್ ಸಿಂಧುಗೆ ಸರಿಯಾಗಿ ಕೋಚಿಂಗ್ ನೀಡುತ್ತಿರಲಿಲ್ಲ ಅಂತ ಆರೋಪಿಸಿದ್ದಾರೆ. ನವೆಂಬರ್ 27ರಿಂದ ಡಿಸೆಂಬರ್ 9ರವರೆಗೆ ಇಂಗ್ಲೆಂಡ್ ಕ್ರಿಕೆಟ್ ತಂಡ ದಕ್ಷಿಣ ಆಫ್ರಿಕಾ ಪ್ರವಾಸ ಕೈಗೊಳ್ಳಲಿದೆ. ಈ ಪ್ರವಾಸದಲ್ಲಿ 3 ಏಕದಿನ ಹಾಗೂ 3 ಟಿ20 ಪಂದ್ಯಗಳ ಸರಣಿ ನಡೆಯಲಿದೆ ಎಂದು ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ಮಂಡಳಿ ತಿಳಿಸಿದೆ. 2021ರ ಜನವರಿಯಿಂದ ಮಾರ್ಚ್ವರೆಗೆ ಇಂಗ್ಲೆಂಡ್ ತಂಡ ಭಾರತ ಪ್ರವಾಸವನ್ನು ಕೈಗೊಳ್ಳಲಿದೆ. ಒಟ್ಟು 5 ಟೆಸ್ಟ್ ಪಂದ್ಯಗಳು ಸೇರಿದಂತೆ ಏಕದಿನ ಸರಣಿ ನಡೆಯಲಿದೆ. 5 ಟೆಸ್ಟ್ಗಳ ಪೈಕಿ ಅಹಮದಾಬಾದ್ನಲ್ಲಿ ಪಿಂಕ್ ಬಾಲ್ ಟೆಸ್ಟ್ ನಡೆಯಲಿದೆ ಎಂದು ಗಂಗೂಲಿ ತಿಳಿಸಿದ್ದಾರೆ. ಪ್ಯಾರಿಸ್ ಮಾಸ್ಟರ್ಸ್ ಟೆನಿಸ್ ಟೂರ್ನಿಯಲ್ಲಿ ಪಾಲ್ಗೊಳ್ಳದ ಕುರಿತು ವಿಶ್ವದ ನಂಬರ್ 1 ಆಟಗಾರ ನೋವಾಕ್ ಜೋಕೋವಿಕ್ ಕಾರಣ ತಿಳಿಸಿದ್ದಾರೆ. ನವೆಂಬರ್ನಲ್ಲಿ ನನಗೆ ಪಾಯಿಂಟ್ಸ್ ಗೆಲ್ಲುವ ಅವಶ್ಯಕತೆ ಇಲ್ಲ, ಹೀಗಾಗಿ ಟೂರ್ನಿಯಲ್ಲಿ ಭಾಗವಹಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಸರ್ಜಾ ಕುಟುಂಬಕ್ಕೆ ಜೂನಿಯರ್ ಚಿರಂಜೀವಿ ಸರ್ಜಾ ಎಂಟ್ರಿ ಕೊಟ್ಟಿದ್ದಾನೆ. ಅಕ್ಷಾ ಆಸ್ಪತ್ರೆಯಲ್ಲಿ ಗಂಡು ಮಗುವಿಗೆ ಮೇಘನಾ ಜನ್ಮ ನೀಡಿದ್ದಾರೆ. ತಾಯಿ ಮಗು ಆರೋಗ್ಯವಾಗಿದ್ದು ಸರ್ಜಾ ಕುಟುಂಬಸ್ಥರಲ್ಲಿ ಸಂತಸ ಮನೆ ಮಾಡಿದೆ. ನಿಶ್ಚಿತಾರ್ಥವಾದ ದಿನವೇ ಗಂಡು ಮಗುವಿಗೆ ಮೇಘನಾ ಜನ್ಮ ನೀಡಿದ್ದಾರೆ. ಅಕ್ಟೋಬರ್ 22, 2017ರಂದು ಚಿರಂಜೀವಿ ಸರ್ಜಾ ಮೇಘನಾ ನಿಶ್ಚಿತಾರ್ಥವಾಗಿತ್ತು. ಇದೀಗ 3 ವರ್ಷದ ಬಳಿಕ ನಿಶ್ಚಿತಾರ್ಥದ ದಿನವೇ ಜೂನಿಯರ್ ಚಿರು ಆಗಮನವಾಗಿದೆ. ಅಕ್ಷಾ ಆಸ್ಪತ್ರೆಗೆ ಧ್ರುವ ಸರ್ಜಾ ದಂಪತಿ ಭೇಟಿ ನೀಡಿದೆ. ಮೇಘನಾ ಗಂಡು ಮಗುವಿಗೆ ಜನ್ಮ ನೀಡ್ತಾ ಇದ್ದಂತೆ ಆಸ್ಪತ್ರೆಗೆ ಆಗಮಿಸಿದ ಧ್ರುವ ಮಗುವನ್ನ ಎತ್ತಿ ಮುದ್ದಾಡಿದ್ದು ಫೋಟೋ ವೈರಲ್ ಆಗಿದೆ. ಮೇಘನಾಗೆ ಗಂಡು ಮಗು ಜನನವಾಗಿದ್ದು ಚಿರಂಜೀವಿ ಸರ್ಜಾ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಅಕ್ಷಾ ಆಸ್ಪತ್ರೆಯ ಬಳಿ ರಸ್ತೆಯಲ್ಲಿ ಹೋಗ್ತಾ ಇದ್ದ ಎಲ್ಲರಿಗೂ ಸಿಹಿ ಹಂಚಿ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡಿದ್ರು. ಅಲ್ಲದೆ ಚಿರಂಜೀವಿ ಸರ್ಜಾ ಮತ್ತೆ ಹುಟ್ಟಿ ಬಂದಿದ್ದಾರೆ ಅಂತ ಘೋಷಣೆ ಕೂಗಿದ್ರು.